ಜಾಮೀನು ಪಡೆದು ಮನೆ ಸೇರಿದರೂ ಕೂಡ ದರ್ಶನ್ ಕಾನೂನು ಸಮರ ಮಾತ್ರ ನಿಂತಿಲ್ಲ. ಸದ್ಯ ಬೆನ್ನು ನೋವಿನ ಸುಳಿಯಲಿರುವ ದಾಸನಿಗೆ ಮನಸ್ಸಿಗೆ ಇಷ್ಟವಾಗುವ ಜಾಗಕ್ಕೆ ಹೋಗಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂತೆ. ಎಲ್ಲಿಗೆ, ಯಾಕೆ ಈ ಸ್ಟೋರಿ? ಹುಟ್ಟೂರಿಗೆ ತೆರಳಲು ದರ್ಶನ್ ಚಡವಡಿಕೆ, ಅನುಮತಿ ಕೋರಿ ಕೋರ್ಟ್ಗೆ ಮನವಿ. ಎಸ್, ಸರ್ಜರಿ ಅತ್ಯಗತ್ಯ ಅಂತ ಆಸ್ಪತ್ರೆ ಸೇರಿದ ಕಾಟೇರ ಯಾವುದೇ ಆಪರೇಷನ್ ಇಲ್ಲದೆ ಡಿಸ್ಚಾರ್ಜ್ ಆದ್ರು. ಇದೀಗ ಹುಟ್ಟೂರು ಮೈಸೂರಿಗೆ ತೆರಳಲು ಸಜ್ಜಾಗಿದ್ದಾರೆ. ಮೈಸೂರಿಗೆ ಹೋಗಲು ಅನುಮತಿ ಕೋರಿ ದರ್ಶನ್ ಪರ ವಕೀಲರು 57ನೇ ಸಿಸಿಎಚ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಹೈಕೋರ್ಟ್ ಜಾಮೀನು ನೀಡುವಾಗ ವಿಚಾರಣಾ ಕೋರ್ಟ್ ವ್ಯಾಪ್ತಿ ಬಿಡದಂತೆ ಷರತ್ತು ವಿಧಿಸಿದೆ. ಹೀಗಾಗಿ ದರ್ಶನ್ ಮೈಸೂರಿಗೆ ತೆರಳಲು ಅನುಮತಿ ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ ಕೊಟ್ಟ 3 ಕಾರಣ: ಅನಾರೋಗ್ಯದಲ್ಲಿರುವ ಅಮ್ಮನನ್ನ ನೋಡಬೇಕು, ಮೈಸೂರಿನ ಫಾರ್ಮ್ ಹೌಸ್ನಲ್ಲಿರುವ ಸಾಕು ಪ್ರಾಣಿಗಳನ್ನು ನೋಡಬೇಕು, ಮೈಸೂರಿನ ಆಸ್ಪತ್ರೆಗೆ ಭೇಟಿ ನೀಡಿ ಆಪರೇಷನ್ ಬಗ್ಗೆ 2ನೇ ಅಭಿಪ್ರಾಯ ಪಡೆದುಕೊಳ್ಳಬೇಕು. ಸರ್ಕಾರದ ಪರವಾಗಿ ಎಸ್ಪಿಪಿ ಸಚಿನ್ ಚಂದ್ರಹಾಸ್ ವಾದ ಮಂಡಿಸಿದ್ದು ದರ್ಶನ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ನ್ಯಾಯಾಲಯ ಸೋಮವಾರಕ್ಕೆ ಆದೇಶ ಕಾಯ್ದಿರಿಸಿದೆ. ಸದ್ಯ ಕೋರ್ಟ್ ದರ್ಶನ್ಗೆ ಮೈಸೂರಿಗೆ ಹೋಗಲು ಅನುಮತಿ ನೀಡುತ್ತಾ ಬೆಂಗಳೂರಲ್ಲೇ ಇರಲು ಹೇಳುತ್ತಾ ಅನ್ನೋದೇ ಸದ್ಯದ ಕುತೂಹಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜಾಮೀನು ಪಡೆದು ಮನೆ ಸೇರಿದರೂ ಕೂಡ ದರ್ಶನ್ ಕಾನೂನು ಸಮರ ಮಾತ್ರ ನಿಂತಿಲ್ಲ. ಸದ್ಯ ಬೆನ್ನು ನೋವಿನ ಸುಳಿಯಲಿರುವ ದಾಸನಿಗೆ ಮನಸ್ಸಿಗೆ ಇಷ್ಟವಾಗುವ ಜಾಗಕ್ಕೆ ಹೋಗಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂತೆ. ಎಲ್ಲಿಗೆ, ಯಾಕೆ ಈ ಸ್ಟೋರಿ? ಹುಟ್ಟೂರಿಗೆ ತೆರಳಲು ದರ್ಶನ್ ಚಡವಡಿಕೆ, ಅನುಮತಿ ಕೋರಿ ಕೋರ್ಟ್ಗೆ ಮನವಿ. ಎಸ್, ಸರ್ಜರಿ ಅತ್ಯಗತ್ಯ ಅಂತ ಆಸ್ಪತ್ರೆ ಸೇರಿದ ಕಾಟೇರ ಯಾವುದೇ ಆಪರೇಷನ್ ಇಲ್ಲದೆ ಡಿಸ್ಚಾರ್ಜ್ ಆದ್ರು. ಇದೀಗ ಹುಟ್ಟೂರು ಮೈಸೂರಿಗೆ ತೆರಳಲು ಸಜ್ಜಾಗಿದ್ದಾರೆ. ಮೈಸೂರಿಗೆ ಹೋಗಲು ಅನುಮತಿ ಕೋರಿ ದರ್ಶನ್ ಪರ ವಕೀಲರು 57ನೇ ಸಿಸಿಎಚ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಹೈಕೋರ್ಟ್ ಜಾಮೀನು ನೀಡುವಾಗ ವಿಚಾರಣಾ ಕೋರ್ಟ್ ವ್ಯಾಪ್ತಿ ಬಿಡದಂತೆ ಷರತ್ತು ವಿಧಿಸಿದೆ. ಹೀಗಾಗಿ ದರ್ಶನ್ ಮೈಸೂರಿಗೆ ತೆರಳಲು ಅನುಮತಿ ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ ಕೊಟ್ಟ 3 ಕಾರಣ: ಅನಾರೋಗ್ಯದಲ್ಲಿರುವ ಅಮ್ಮನನ್ನ ನೋಡಬೇಕು, ಮೈಸೂರಿನ ಫಾರ್ಮ್ ಹೌಸ್ನಲ್ಲಿರುವ ಸಾಕು ಪ್ರಾಣಿಗಳನ್ನು ನೋಡಬೇಕು, ಮೈಸೂರಿನ ಆಸ್ಪತ್ರೆಗೆ ಭೇಟಿ ನೀಡಿ ಆಪರೇಷನ್ ಬಗ್ಗೆ 2ನೇ ಅಭಿಪ್ರಾಯ ಪಡೆದುಕೊಳ್ಳಬೇಕು. ಸರ್ಕಾರದ ಪರವಾಗಿ ಎಸ್ಪಿಪಿ ಸಚಿನ್ ಚಂದ್ರಹಾಸ್ ವಾದ ಮಂಡಿಸಿದ್ದು ದರ್ಶನ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ನ್ಯಾಯಾಲಯ ಸೋಮವಾರಕ್ಕೆ ಆದೇಶ ಕಾಯ್ದಿರಿಸಿದೆ. ಸದ್ಯ ಕೋರ್ಟ್ ದರ್ಶನ್ಗೆ ಮೈಸೂರಿಗೆ ಹೋಗಲು ಅನುಮತಿ ನೀಡುತ್ತಾ ಬೆಂಗಳೂರಲ್ಲೇ ಇರಲು ಹೇಳುತ್ತಾ ಅನ್ನೋದೇ ಸದ್ಯದ ಕುತೂಹಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜಾಮೀನು ಪಡೆದು ಮನೆ ಸೇರಿದರೂ ಕೂಡ ದರ್ಶನ್ ಕಾನೂನು ಸಮರ ಮಾತ್ರ ನಿಂತಿಲ್ಲ. ಸದ್ಯ ಬೆನ್ನು ನೋವಿನ ಸುಳಿಯಲಿರುವ ದಾಸನಿಗೆ ಮನಸ್ಸಿಗೆ ಇಷ್ಟವಾಗುವ ಜಾಗಕ್ಕೆ ಹೋಗಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂತೆ. ಎಲ್ಲಿಗೆ, ಯಾಕೆ ಈ ಸ್ಟೋರಿ? ಹುಟ್ಟೂರಿಗೆ ತೆರಳಲು ದರ್ಶನ್ ಚಡವಡಿಕೆ, ಅನುಮತಿ ಕೋರಿ ಕೋರ್ಟ್ಗೆ ಮನವಿ. ಎಸ್, ಸರ್ಜರಿ ಅತ್ಯಗತ್ಯ ಅಂತ ಆಸ್ಪತ್ರೆ ಸೇರಿದ ಕಾಟೇರ ಯಾವುದೇ ಆಪರೇಷನ್ ಇಲ್ಲದೆ ಡಿಸ್ಚಾರ್ಜ್ ಆದ್ರು. ಇದೀಗ ಹುಟ್ಟೂರು ಮೈಸೂರಿಗೆ ತೆರಳಲು ಸಜ್ಜಾಗಿದ್ದಾರೆ. ಮೈಸೂರಿಗೆ ಹೋಗಲು ಅನುಮತಿ ಕೋರಿ ದರ್ಶನ್ ಪರ ವಕೀಲರು 57ನೇ ಸಿಸಿಎಚ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಹೈಕೋರ್ಟ್ ಜಾಮೀನು ನೀಡುವಾಗ ವಿಚಾರಣಾ ಕೋರ್ಟ್ ವ್ಯಾಪ್ತಿ ಬಿಡದಂತೆ ಷರತ್ತು ವಿಧಿಸಿದೆ. ಹೀಗಾಗಿ ದರ್ಶನ್ ಮೈಸೂರಿಗೆ ತೆರಳಲು ಅನುಮತಿ ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ ಕೊಟ್ಟ 3 ಕಾರಣ: ಅನಾರೋಗ್ಯದಲ್ಲಿರುವ ಅಮ್ಮನನ್ನ ನೋಡಬೇಕು, ಮೈಸೂರಿನ ಫಾರ್ಮ್ ಹೌಸ್ನಲ್ಲಿರುವ ಸಾಕು ಪ್ರಾಣಿಗಳನ್ನು ನೋಡಬೇಕು, ಮೈಸೂರಿನ ಆಸ್ಪತ್ರೆಗೆ ಭೇಟಿ ನೀಡಿ ಆಪರೇಷನ್ ಬಗ್ಗೆ 2ನೇ ಅಭಿಪ್ರಾಯ ಪಡೆದುಕೊಳ್ಳಬೇಕು. ಸರ್ಕಾರದ ಪರವಾಗಿ ಎಸ್ಪಿಪಿ ಸಚಿನ್ ಚಂದ್ರಹಾಸ್ ವಾದ ಮಂಡಿಸಿದ್ದು ದರ್ಶನ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ನ್ಯಾಯಾಲಯ ಸೋಮವಾರಕ್ಕೆ ಆದೇಶ ಕಾಯ್ದಿರಿಸಿದೆ. ಸದ್ಯ ಕೋರ್ಟ್ ದರ್ಶನ್ಗೆ ಮೈಸೂರಿಗೆ ಹೋಗಲು ಅನುಮತಿ ನೀಡುತ್ತಾ ಬೆಂಗಳೂರಲ್ಲೇ ಇರಲು ಹೇಳುತ್ತಾ ಅನ್ನೋದೇ ಸದ್ಯದ ಕುತೂಹಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜಾಮೀನು ಪಡೆದು ಮನೆ ಸೇರಿದರೂ ಕೂಡ ದರ್ಶನ್ ಕಾನೂನು ಸಮರ ಮಾತ್ರ ನಿಂತಿಲ್ಲ. ಸದ್ಯ ಬೆನ್ನು ನೋವಿನ ಸುಳಿಯಲಿರುವ ದಾಸನಿಗೆ ಮನಸ್ಸಿಗೆ ಇಷ್ಟವಾಗುವ ಜಾಗಕ್ಕೆ ಹೋಗಬೇಕು ಅಂತ
ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂತೆ. ಎಲ್ಲಿಗೆ, ಯಾಕೆ ಈ ಸ್ಟೋರಿ? ಹುಟ್ಟೂರಿಗೆ ತೆರಳಲು ದರ್ಶನ್ ಚಡವಡಿಕೆ, ಅನುಮತಿ ಕೋರಿ ಕೋರ್ಟ್ಗೆ ಮನವಿ. ಎಸ್, ಸರ್ಜರಿ ಅತ್ಯಗತ್ಯ ಅಂತ ಆಸ್ಪತ್ರೆ ಸೇರಿದ ಕಾಟೇರ ಯಾವುದೇ ಆಪರೇಷನ್ ಇಲ್ಲದೆ ಡಿಸ್ಚಾರ್ಜ್ ಆದ್ರು. ಇದೀಗ ಹುಟ್ಟೂರು ಮೈಸೂರಿಗೆ ತೆರಳಲು ಸಜ್ಜಾಗಿದ್ದಾರೆ. ಮೈಸೂರಿಗೆ ಹೋಗಲು ಅನುಮತಿ ಕೋರಿ ದರ್ಶನ್ ಪರ ವಕೀಲರು 57ನೇ ಸಿಸಿಎಚ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಹೈಕೋರ್ಟ್ ಜಾಮೀನು ನೀಡುವಾಗ ವಿಚಾರಣಾ ಕೋರ್ಟ್ ವ್ಯಾಪ್ತಿ ಬಿಡದಂತೆ ಷರತ್ತು ವಿಧಿಸಿದೆ. ಹೀಗಾಗಿ ದರ್ಶನ್ ಮೈಸೂರಿಗೆ ತೆರಳಲು ಅನುಮತಿ ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ ಕೊಟ್ಟ 3 ಕಾರಣ: ಅನಾರೋಗ್ಯದಲ್ಲಿರುವ ಅಮ್ಮನನ್ನ ನೋಡಬೇಕು, ಮೈಸೂರಿನ ಫಾರ್ಮ್ ಹೌಸ್ನಲ್ಲಿರುವ ಸಾಕು ಪ್ರಾಣಿಗಳನ್ನು ನೋಡಬೇಕು, ಮೈಸೂರಿನ ಆಸ್ಪತ್ರೆಗೆ ಭೇಟಿ ನೀಡಿ ಆಪರೇಷನ್ ಬಗ್ಗೆ 2ನೇ ಅಭಿಪ್ರಾಯ ಪಡೆದುಕೊಳ್ಳಬೇಕು. ಸರ್ಕಾರದ ಪರವಾಗಿ ಎಸ್ಪಿಪಿ ಸಚಿನ್ ಚಂದ್ರಹಾಸ್ ವಾದ ಮಂಡಿಸಿದ್ದು ದರ್ಶನ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ನ್ಯಾಯಾಲಯ ಸೋಮವಾರಕ್ಕೆ ಆದೇಶ ಕಾಯ್ದಿರಿಸಿದೆ. ಸದ್ಯ ಕೋರ್ಟ್ ದರ್ಶನ್ಗೆ ಮೈಸೂರಿಗೆ ಹೋಗಲು ಅನುಮತಿ ನೀಡುತ್ತಾ ಬೆಂಗಳೂರಲ್ಲೇ ಇರಲು ಹೇಳುತ್ತಾ ಅನ್ನೋದೇ ಸದ್ಯದ ಕುತೂಹಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜಾಮೀನು ಪಡೆದು ಮನೆ ಸೇರಿದರೂ ಕೂಡ ದರ್ಶನ್ ಕಾನೂನು ಸಮರ ಮಾತ್ರ ನಿಂತಿಲ್ಲ. ಸದ್ಯ ಬೆನ್ನು ನೋವಿನ ಸುಳಿಯಲಿರುವ ದಾಸನಿಗೆ ಮನಸ್ಸಿಗೆ ಇಷ್ಟವಾಗುವ ಜಾಗಕ್ಕೆ ಹೋಗಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂತೆ. ಎಲ್ಲಿಗೆ, ಯಾಕೆ ಈ ಸ್ಟೋರಿ? ಹುಟ್ಟೂರಿಗೆ ತೆರಳಲು ದರ್ಶನ್ ಚಡವಡಿಕೆ, ಅನುಮತಿ ಕೋರಿ ಕೋರ್ಟ್ಗೆ ಮನವಿ. ಎಸ್, ಸರ್ಜರಿ ಅತ್ಯಗತ್ಯ ಅಂತ ಆಸ್ಪತ್ರೆ ಸೇರಿದ ಕಾಟೇರ ಯಾವುದೇ ಆಪರೇಷನ್ ಇಲ್ಲದೆ ಡಿಸ್ಚಾರ್ಜ್ ಆದ್ರು. ಇದೀಗ ಹುಟ್ಟೂರು ಮೈಸೂರಿಗೆ ತೆರಳಲು ಸಜ್ಜಾಗಿದ್ದಾರೆ. ಮೈಸೂರಿಗೆ ಹೋಗಲು ಅನುಮತಿ ಕೋರಿ ದರ್ಶನ್ ಪರ ವಕೀಲರು 57ನೇ ಸಿಸಿಎಚ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಹೈಕೋರ್ಟ್ ಜಾಮೀನು ನೀಡುವಾಗ ವಿಚಾರಣಾ ಕೋರ್ಟ್ ವ್ಯಾಪ್ತಿ ಬಿಡದಂತೆ ಷರತ್ತು ವಿಧಿಸಿದೆ. ಹೀಗಾಗಿ ದರ್ಶನ್ ಮೈಸೂರಿಗೆ ತೆರಳಲು ಅನುಮತಿ ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ ಕೊಟ್ಟ 3 ಕಾರಣ: ಅನಾರೋಗ್ಯದಲ್ಲಿರುವ ಅಮ್ಮನನ್ನ ನೋಡಬೇಕು, ಮೈಸೂರಿನ ಫಾರ್ಮ್ ಹೌಸ್ನಲ್ಲಿರುವ ಸಾಕು ಪ್ರಾಣಿಗಳನ್ನು ನೋಡಬೇಕು, ಮೈಸೂರಿನ ಆಸ್ಪತ್ರೆಗೆ ಭೇಟಿ ನೀಡಿ ಆಪರೇಷನ್ ಬಗ್ಗೆ 2ನೇ ಅಭಿಪ್ರಾಯ ಪಡೆದುಕೊಳ್ಳಬೇಕು. ಸರ್ಕಾರದ ಪರವಾಗಿ ಎಸ್ಪಿಪಿ ಸಚಿನ್ ಚಂದ್ರಹಾಸ್ ವಾದ ಮಂಡಿಸಿದ್ದು ದರ್ಶನ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ನ್ಯಾಯಾಲಯ ಸೋಮವಾರಕ್ಕೆ ಆದೇಶ ಕಾಯ್ದಿರಿಸಿದೆ. ಸದ್ಯ ಕೋರ್ಟ್ ದರ್ಶನ್ಗೆ ಮೈಸೂರಿಗೆ ಹೋಗಲು ಅನುಮತಿ ನೀಡುತ್ತಾ ಬೆಂಗಳೂರಲ್ಲೇ ಇರಲು ಹೇಳುತ್ತಾ ಅನ್ನೋದೇ ಸದ್ಯದ ಕುತೂಹಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.